ನೋಡಿ, ಪ್ರಚಾರಕ್ಕಾಗಿ ಸಿಎಂ ಬಾಗಲಕೋಟೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಮಹಿಳೆಯೊಬ್ಬರು ಸಿಎಂ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಗೆ ಮುಂದಾಗಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆಯಲ್ಲಿ ಸಿಎಂ ವಿರುದ್ಧ ಮಹಿಳೆ ಧರಣಿ ಕೂತಿರೋದು. ಕರವೇ ಕಾರ್ಯಕರ್ತೆಯಿಂದ ಏಕಾಂಗಿ ಪ್ರತಿಭಟನೆ, ಏಕಾಂಗಿಯಾಗಿ ಹೋರಾಟ ಮಾಡಿರೋದು. ಸಿಎಂ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಕರವೇ ಕಾರ್ಯಕರ್ತೆ. ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕಿತ್ತು, ಆ ಸ್ಥಾಪನೆಗೆ ಅನುದಾನವನ್ನ ನೀಡಲಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬನಹಟ್ಟಿಯಲ್ಲಿ, ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರಚಾರಕ್ಕಾಗಿ ಅಂತ ಹೇಳಿ ಸಿಎಂ ಬಂದಿದ್ರು. ಈ ವೇಳೆ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೆ. ಮೆಡಿಕಲ್ ಕಾಲೇಜ್ ಅನುದಾನಕ್ಕೆ ನಾವು ಎಷ್ಟು ವರ್ಷ ನಮ್ಮ ಮಕ್ಕಳು ಮೆಡಿಕಲ್ ಓದಬೇಕು ಅಂತಂದ್ರೆ ಎಷ್ಟು ವರ್ಷ ಈ 2000 ದುಡ್ಡನ್ನ ನಾವು ಕೂಡಿಡ್ಬೇಕಂತ ನೀವು ಸರ್ ಜನಸಾಮಾನ್ಯರಿಗೆ ನನಗೆ ಕೇಳಬೇಕಷ್ಟ. ನಾನು ಅಲ್ಲಿ ನೇನ ಅವ್ರ ಬೆಟ್ಟಾಗಿ ನನ್ನ ಅಳಲು ಕೇಳ್ಕೊಂತೀನಿ ಅಂತಂದ್ರೆ ಪೊಲೀಸ್ ಸಿಬ್ಬಂದಿ ಅವರು ಡ್ರಾಮಾ ಮಾಡಕತ್ತೀರಿ, ನೀವು ಒಳಗಡೆ ಬಿಡುದಿಲ್ಲ ಅಂತಿದಾರ. ಒಳಗಡೆ 15 ಇಸ್ವಿ ಒಳಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಿದ್ದು, ಮಹಿಳೆಯ ಏಕಾಂಗಿ ಹೋರಾಟ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ಸರ್, ಈಗಾಗಲೇ ಏನು ದಿವಿತ್ ಬಾಗಲಕೋಟೆ ಜಿಲ್ಲೆ ಏನು ಬನ್ನಟ್ಟಿ ಒಂದು ಪಟ್ಟಣಕ್ಕೆ ಇವತ್ತಿನ ದಿವಸ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರಾರ್ಥವಾಗಿ, ಸಂಯುಕ್ತ ಪಾಟೀಲ್ ಅವರ ಪ್ರಚಾರಾರ್ಥವಾಗಿ ಬಂದಿದ್ರು. ಈ ಸಭೆಗೆ ಹೋಗುವ ಮುನ್ನವೇ ಏನು ಈ ರಾಜೇಶ್ವರಿ ಹಿರೇಮಠ ಅನ್ನುವಂತ ಕರವೇ ಕಾರ್ಯಕರ್ತೆಯೊಬ್ಬಳು ಮಧ್ಯ ದಾರಿಯಲ್ಲಿ ನಿಂತ್ಕೊಂಡು ಬಾಗಲಕೋಟೆ ನಗರಕ್ಕೆ ಒಂದು ಏನು ಇವತ್ತಿನ ದಿವಸ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿಲ್ಲ, ಯಾಕೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀರಿ, ಆದ್ರೆ ನೀವು ಮೆಡಿಕಲ್ ಕಾಲೇಜ್ಗೆ ಯಾಕೆ ಮಾನ್ಯತೆ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಏನು ಸಿದ್ದರಾಮಯ್ಯನವರು ಹೆಲಿಪ್ಯಾಡ್ ನಿಂದ ಏನು ಒಂದು ಸ್ಟೇಜ್ಗೆ ಹೋಗುವ ಮಧ್ಯ ದಾರಿಯಲ್ಲಿ ನಿಂತು ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಒಂದು ಪ್ರತಿಭಟನೆಯನ್ನು ಮಾಡ್ತಾಳೆ. ತನ್ನ ಕೈಯಲ್ಲಿ ಒಂದು ಏನು ಪೇಪರ್ ಹಿಡ್ಕೊಂಡು ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಮೆಡಿಕಲ್ ಕಾಲೇಜ್ ಕೊಡ್ಲಾರ್ದಕ್ಕೋಸ್ಕರ ನನ್ನ ಪ್ರತಿಭಟನೆ, ಹೀಗಾಗಿ ಪೊಲೀಸರು ಕೂಡ ನನಗೆ ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ಕೊಂಡು ನಿಂತ್ಕೊಂಡಿರ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಏನು ಪೊಲೀಸರು ಕೂಡ ಅಲ್ಲಿ ಬಂದು ಅವಳನ್ನು ಬಂಧಿಸುವಂತ ಕೆಲಸ ಆಗತ್ತೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಪುಲ್ವಾಮಾ ದಾಳಿಯ ಬಗ್ಗೆ ಮತ್ತೆ ಕಾಂಗ್ರೆಸ್ ನಾಯಕನ ಅಸಂಬದ್ಧ ಮಾತಿದು. ಮೋದಿಯನ್ನ ಟೀಕಿಸುವ ಬರದಲ್ಲಿ ಇದೆಂತ ಮಾತು ಸ್ವಾಮಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಆದರೆ ಹಿರಿಯ ಕಾಂಗ್ರೆಸ್ ನಾಯಕನ ಮಾತು ಕೇಳಿ. ಪುಲ್ವಾಮಾದಲ್ಲಿ ಸೈನಿಕರು ಸತ್ತಾಗ ಅವರ ಹೆಂಡತಿಯ ಮಂಗಲಸೂತ್ರ ಕಿತ್ಕೊಂಡವರು ಯಾರು? ಗಂಗಾವತಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ MLC BK ಹರಿಪ್ರಸಾದ್ ಮಾತಿದು. ಪ್ರಧಾನಿ ಟೀಕಿಸುವ ಬರದಲ್ಲಿ ಕ್ಷುಲ್ಲಕ ಮಾತುಗಳನ್ನಾಡಿದ್ದಾರೆ. ಗಡಿ ಭಾಗದಲ್ಲಿ 700 ಜನ ರೈತರು ಸತ್ತಾಗ ಅವರ ಮಂಗಲಸೂತ್ರ ಕಿತ್ತವರು ಯಾರು? ಮೋದಿ ಹೆಂಡತಿಯ ಮಂಗಲಸೂತ್ರ ಕಿತ್ತವರು ಯಾರು ಅಂತ ಈಗ BK ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ಏನು ಹೇಳಿದ್ದಾರೆ ಕೇಳಿ. ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್, ಮಚ್ಲಿ, ಮುಸಲ್ಮಾನ್, ಮಂಗಲಸೂತ್ರ 3 ಎಮ್ಮಿಗೆ ಬಂದ್ಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ. ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗ್ಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರು